ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ, ಕಣ್ಣು ಮುಚ್ಚಿಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಇವರು ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರ್ಬೋದು, ನಿಮ್ಮ ಎಕ್ಸ್ ಆಗಿರ್ಬೋದು, ನಿಮ್ಮ ಕ್ರಶ್ ಆಗಿರ್ಬೋದು, ನಿಮ್ಮ ಲವ್ ಪಾರ್ಟ್ನರ್ ಆಗಿರ್ಬೋದು, ಅಥವಾ ನೀವಿಬ್ಬರು ಕಪಲ್ಸ್ಗಳಾಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಯಾರೇ ಆಗಿದ್ದರೂ ಕೂಡ ಈ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನ್ಯೂ ಮೂನ್ ಆದಮೇಲೆ ಇವರ ಮನಸ್ಸಿನಲ್ಲಿ ಯಾವ ಚೇಂಜಸ್ ಆಗಿದೆ ಅನ್ನೋದನ್ನು ಈ ರೀಡಿಂಗಲ್ಲಿ ನೋಡೋಣ. ನ್ಯೂ ಮೂನ್ ಮುಂಚೆ ಸಿಚುವೇಶನ್ ಹೇಗಿತ್ತು ಅಂದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ನೋ ಕಾಂಟ್ಯಾಕ್ಟ್, ಸಪ್ರೇಷನ್, ಬ್ರೇಕಪ್, ಇಬ್ಬರು ತುಂಬ ಚಿಂತೆ ಮಾಡ್ತಾಯಿದ್ರಿ. ಈ ವ್ಯಕ್ತಿಯ ಲೈಫ್ನಲ್ಲಿ ಕೂಡ ಫ್ಯಾಮಿಲಿ ಪ್ರೆಷರ್ ಇತ್ತು, ಪ್ರಾಬ್ಲಮ್ಸ್ ಇತ್ತು, ಸ್ಟ್ರೆಸ್ ಇತ್ತು, ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ಇಗ್ನೋರ್ ಮಾಡ್ತಾಯಿದ್ರು, ಅವಾಯ್ಡ್ ಮಾಡ್ತಾಯಿದ್ರು. ಅವ್ರು ತುಂಬ ಯೋಚನೆ ಮಾಡ್ತಾಯಿದ್ರು, ಬಟ್ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ, ಆ್ಯಕ್ಷನ್ ತೊಗೊಂಡಿರಲಿಲ್ಲ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳಿಲ್ಲ. ನೀವು ತುಂಬ ವೆಯ್ಟ್ ಮಾಡ್ತಾಯಿದ್ರಿ, ಅವ್ರು ಬರ್ತಾರೆ ಅಂತ, ಎವ್ರಿಥಿಂಗ್ ಫಿಕ್ಸ್ ಆಗುತ್ತೆ ಅಂತ. ಕೆಲವೊಮ್ಮೆ ನೀವು ಮೂವ್ ಆನ್ ಆಗಬೇಕು, ಬೇಡ ಈ ರಿಲೇಷನ್ಶಿಪ್ ಅಂತ ತುಂಬ ಸಲ ಅಂದ್ಕೊಂಡಿದ್ರಿ, ಬಟ್ ಮೂವ್ ಆನ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತುಂಬ ಕಣ್ಣೀರು ಹಾಕಿದ್ರಿ, ಈ ವ್ಯಕ್ತಿಯ ಕಾಲ್ ಮೆಸೇಜ್ಗಾಗಿ ತುಂಬ ವೆಯ್ಟ್ ಮಾಡಿದ್ರಿ. ಕೆಲವರು ನೀವು ಕೂಡ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಆ ವ್ಯಕ್ತಿಯ ಕಡೆಯಿಂದ ಯಾವುದೇ ರಿಪ್ಲೈ ಅನ್ನೋದು ಬರ್ತಾ ಇರಲಿಲ್ಲ, ಅಥವಾ ಡಿಲೇ ಆಗಿ ರಿಪ್ಲೈ ಮಾಡ್ತಾಯಿದ್ರು, ಅಥವಾ ಈ ಪರ್ಸನ್ ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾಯಿದ್ರು. ಆ ಎನರ್ಜಿಯಲ್ಲಿ ಇತ್ತು. ಬಟ್ ನ್ಯೂ ಮೂನ್ ಆದ ನಂತರ ಈ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಬದಲಾವಣೆಗಳಾಗಿದೆ ಅಂದರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ತಾಯಿದ್ರು, ನಿಮ್ಮ ಮೇಲೆ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇತ್ತು. ಇವ್ರು ದೂರ ಇದ್ದರೂ ನಿಮ್ಮ ನೆನಪು ಇವರ ಹೃದಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಫೀಲಿಂಗ್ಸ್ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ ಮೊದಲೆಲ್ಲ. ಬಟ್ ಈಗಿನ ಎನರ್ಜಿ ಯಾವ ರೀತಿ ಇದೆ, ನ್ಯೂ ಮೂನ್ ಎನರ್ಜಿ ಅವರ ಲೈಫ್ನಲ್ಲಿ ಬಿಗ್ ಚೇಂಜ್ ತಂದಿದೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ಈಗ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಫೀಲಿಂಗ್ಸ್ನ ಹೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಇವರು ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮನ್ನು ನೋಡಬೇಕು, ಎಕ್ಸ್ಪ್ರೆಸ್ ಮಾಡಬೇಕು ಫೀಲಿಂಗ್ಸ್ನ ಅಂತ ಅಂದ್ಕೊಳ್ತಾ ಇದ್ದಾರೆ. ಕರೆಂಟ್ ಫೀಲಿಂಗ್ಸ್ ಏನು ಅಂತ ಅಂದರೆ, ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಕ್ಲಿಯರ್ ಕಮ್ಯುನಿಕೇಷನ್ ಬೇಕು, ಐ ವಾಂಟ್ ಟು ಟಾಕ್ ಟು ಯು, ನಿಮ್ಮ ಜೊತೆ ಮಾತಾಡಬೇಕು, ಈಗಲೇ ಮಾತಾಡಬೇಕು ಅನ್ನೋ ಮನಸ್ಸು ಕೂಡ ಇದೆ. ಐ ವಾಂಟ್ ಟು ಫಿಕ್ಸ್ ಎವ್ರಿಥಿಂಗ್, ಎಲ್ಲವನ್ನು ಫಿಕ್ಸ್ ಮಾಡ್ಕೋಬೇಕು. ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಈ ವ್ಯಕ್ತಿಯ ಮಾತಿನಿಂದ ನಿಮಗೆ ಹರ್ಟ್ ಆಗಿರ್ಬೋದು, ಅಥವಾ ನೀವು ಇವರಿಗೆ ಹರ್ಟ್ ಮಾಡಿರ್ಬೋದು, ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಸರಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣಿಸ್ತಾ ಇದೆ. ದೇರ್ ಪೇನ್, ಅವರ ನೋವೇನಿದೆ ಅಂತ ನೋಡೋಣ. ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ, ಬಟ್ ಇನ್ಸೈಡ್ ತುಂಬ ಬ್ರೋಕನ್, ತುಂಬ ರಿಗ್ರೆಟ್. ನ್ಯೂ ಮೂನ್ ನೈಟ್ನಲ್ಲಿ ಇವರು ತುಂಬ ಕಣ್ಣೀರು ಹಾಕಿದ್ದಾರೆ, ಆ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇವರು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ತುಂಬ ಯೋಚನೆ ಮಾಡಿದ್ದಾರೆ, ತುಂಬ ಹರ್ಟ್ ಆಗಿದ್ದಾರೆ, ತುಂಬ ರಿಯಲೈಸೇಷನ್ ಆಗಿದೆ ಇವರಿಗೆ. ಮೊದಲಿನ ಸಿಚುವೇಶನ್ನ ಅವರು ಥಿಂಕ್ ಮಾಡಿದ್ದಾರೆ. ಆ ರೀತಿ ತುಂಬ ಜನರ ಎನರ್ಜಿಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ರಿಯಲೈಸೇಷನ್ ಮೂಮೆಂಟ್ ಕಾಣಿಸ್ತಾ ಇದೆ. ನೀವು ಇವರಿಗಾಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ರಿ, ನೀವು ಎಷ್ಟು ಲವ್ ಕೊಟ್ರಿ, ಕೇರ್ ಕೊಟ್ರಿ, ಈ ವ್ಯಕ್ತಿಗಾಗಿ ಎಷ್ಟು ವ್ಯಾಲ್ಯೂ ಕೊಟ್ರಿ, ಅದೆಲ್ಲವೂ ಇವರಿಗೆ ಗೊತ್ತಾಗ್ತಾ ಇದೆ. ಯು ಆರ್ ನಾಟ್ ಜಸ್ಟ್ ಎ ಪರ್ಸನ್, ಯು ಆರ್ ಮೈ ಲವ್ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹೃದಯದಲ್ಲಿ ನಿಮಗೆ ಒಂದು ಪ್ಲೇಸ್ ಅಂತ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಫಿಯರ್ ಮತ್ತು ಇನ್ಸೆಕ್ಯೂರಿಟಿ ಎನರ್ಜಿ ಕೂಡ ಕಾಣ್ತಾ ಇದೆ. ಈ ವ್ಯಕ್ತಿ ಅಂದ್ಕೊಳ್ತಿದ್ದಾರೆ, ಇವರ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಸೆಕೆಂಡ್ ಚಾನ್ಸ್ ಸಿಗುತ್ತಾ, ನೀವು ಮತ್ತೆ ಇವರನ್ನು ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋ ರೀತಿ ಇನ್ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ಎನರ್ಜಿ ಕಾಣಿಸ್ತಾ ಇದೆ. ಮತ್ತೆ ರಿಲೇಷನ್ಶಿಪ್ಪಲ್ಲಿ ಬರುವ ಯೋಚನೆ ಮಾಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಮಾಡಬೇಕು, ಮಾತಾಡಬೇಕು, ಐ ವಾಂಟ್ ಟು ಕಮ್ ಬ್ಯಾಕ್, ರೀಕನ್ಸಿಲೇಷನ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಲೈಫ್ನಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಆಗಿತ್ತು. ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಪೀಟೆಡ್ ಪ್ರಾಬ್ಲಮ್ಸ್, ಆನ್ ಆ್ಯಂಡ್ ಆಫ್ ಸಿಚುವೇಶನ್, ಬ್ಲಾಕ್ ಮಾಡೋದು, ಈ ರೀತಿಯೆಲ್ಲ ನಡೀತಾ ಇತ್ತು. ನೀವು ಬ್ಲಾಕ್ ಮಾಡಿರ್ಬೋದು, ಈ ವ್ಯಕ್ತಿ ಬ್ಲಾಕ್ ಮಾಡಿರ್ಬೋದು, ಒಂದು ಸಲ ಬ್ಲಾಕ್ ಮಾಡೋದು, ಇನ್ನೊಂದು ಸಲ ಅನ್ಬ್ಲಾಕ್ ಮಾಡೋದು, ಈ ರೀತಿ ಕೂಡ ಆಗಿರ್ಬೋದು. ಸಣ್ಣ ವಿಷಯಕ್ಕೂ ಫೈಟ್ ಆಗಿರುತ್ತೆ. ಇದೆಲ್ಲ ಈಗ ಅವರಿಗೆ ಸಾಕಾಗೋಗಿದೆ. ಸ್ಟೇಬಲ್ ರಿಲೇಷನ್ಶಿಪ್ ಬೇಕು, ಕಮಿಟ್ಮೆಂಟ್ ಕೊಡಬೇಕು, ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ
ಎನರ್ಜಿ ಶೋ ಆಗ್ತಾ ಇದೆ. ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ಕಮಿಟ್ಮೆಂಟ್, ಐ ವಾಂಟ್ ಟು ಲಾಂಗ್ ಟರ್ಮ್ ರಿಲೇಷನ್ಶಿಪ್. ನಿಮ್ಮಲ್ಲಿ ಲೈಫ್ ಪಾರ್ಟ್ನರ್ ನೋಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಟ್ರಾಂಗ್ ಕನೆಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಸೋಲ್ ಲೆವೆಲ್ ಕನೆಕ್ಷನ್ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಎಮೋಷ್ನಲ್ ಬಾಂಡ್ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ರೇಕ್ ಆಗಿದ್ರೂ ಕೂಡ ಕನೆಕ್ಷನ್ ಬ್ರೇಕ್ ಆಗಿಲ್ಲ. ಅಂದರೆ ನಿಮ್ಮ ನಡುವೆ ಈಗ ಯಾವುದೇ ಸಿಚುವೇಶನ್ ಇರಬಹುದು, ಇವರ ಹಾರ್ಟ್ನಲ್ಲಿ ನೀವು ಇದ್ದೀರಾ, ನಿಮ್ಮ ನೆನಪುಗಳಿದೆ. ಅದೇ ರೀತಿ ನೀವು ಮರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ನಿಮಗೂ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಈ ವ್ಯಕ್ತಿ ಇದ್ದಾರೆ. ಕೆಲವೊಂದು ಸಲ ನೀವು ಅಂದ್ಕೊಂಡಿರ್ಬೋದು ಈ ರಿಲೇಷನ್ಶಿಪ್ ಬೇಡ, ಇದರಿಂದ ಸಾಕಾಗಿ ಹೋಗಿದೆ ಅಂತ. ಬಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಸ್ಟಿಲ್ ಇದ್ದಾರೆ. ಅವರನ್ನು ನೆನಪು ಮಾಡ್ಕೊಳ್ತೀರಾ. ಸಡನ್ನಾಗಿ ಅವರ ನೆನಪು ಆಗ್ತಾ ಇದೆ. ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಂದು ಬಾರಿ ಸಡನ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ, ಬಟ್ ಇವರ ನೆನಪು ಆಗ್ತಾ ಇದೆ. ತುಂಬ ನೆನಪು ಕಾಡ್ತಾ ಇದೆ. ನೀವು ಇವರು ಒಟ್ಟಿಗೆ ಕಳೆದಿರುವ ಸಮಯವನ್ನು ನೆನಪು ಮಾಡ್ಕೊಳ್ತಾ ಇದ್ದೀರಾ. ನೀವು ಇವರು ಒಟ್ಟಿಗೆ ಸಂತೋಷವಾಗಿದ್ದ, ಹ್ಯಾಪಿಯಾಗಿದ್ದ ಟೈಮ್ನ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅವರ ಫೇಸ್ ನಿಮಗೆ ನೆನಪಾಗ್ತಾ ಇದೆ. ಅವರು ನಿಮ್ಮ ಜೊತೆ ಮಾತಾಡ್ತಿದ್ದ ಕ್ಷಣ ನಿಮಗೆ ನೆನಪಾಗ್ತಾ ಇದೆ. ಅದೇ ರೀತಿ ಈ ವ್ಯಕ್ತಿ ಕೂಡ ನ್ಯೂ ಮೂನ್ ನಂತರ ತುಂಬ ಚೇಂಜಸ್ ಇವರಲ್ಲಿ ಆಗಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲಿ ತುಂಬ ಡೌನ್ ಆಗಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡಿದ್ದಾರೆ. ರಿಲೇಷನ್ಶಿಪ್ಪಲ್ಲಿ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ರೀತಿ ಯೋಚನೆ ಮಾಡಿದ್ದಾರೆ. ಆ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ರಿಯೂನಿಯನ್ ಮತ್ತು ನ್ಯೂ ಬಿಗಿನಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ತುಂಬ ಜನರ ಲೈಫ್ನಲ್ಲಿ ಕಾಣಿಸ್ತಾ ಇದೆ. ವಿ ಕ್ಯಾನ್ ಸ್ಟಾರ್ಟ್ ಅಗೈನ್ ಅನ್ನೋ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಪೇಷನ್ಸ್ ಬೇಕು. ನೀವು ಇಷ್ಟು ತುಂಬ ವೆಯ್ಟ್ ಮಾಡಿದ್ದೀರಾ, ಪೇಷನ್ಸ್ ಇಟ್ಕೊಳ್ಳಿ. ಈ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಇವರಾಗೆ ಆ್ಯಕ್ಷನ್ ತಗೊಳ್ಳುವ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮಗೆ ಹೇಳ್ತಾ ಇರೋದು ಟ್ರಸ್ಟ್ ದ ಪ್ರೊಸೆಸ್, ಎವ್ರಿಥಿಂಗ್ ವಿಲ್ ಅಲೈನ್. ನಿಮ್ಮ ಹಾರ್ಟ್ ಲಿಸನ್ ಮಾಡಿ. ನಿಮ್ಮ ಹಾರ್ಟ್ ನಿಮಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ಬಟ್ ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿ. ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ. ಇಬ್ಬರೂ ಕೂಡ ಕಮ್ಯುನಿಕೇಷನ್ ಇಟ್ಕೋಬೇಕು. ಓಪನ್ ಕಮ್ಯುನಿಕೇಷನ್ ಆಗಿರಬೇಕು. ಆಗ ಎಲ್ಲವೂ ಸಾಲ್ವ್ ಆಗುತ್ತೆ. ಇನ್ನು ನಿಮಗೆ ಫೀಲಿಂಗ್ಸನ್ನು ನೀವು ಹೈಡ್ ಮಾಡ್ಕೋಬೇಡಿ. ಕ್ಲಿಯರಾಗಿ ಮಾತಾಡಿ. ಡೌಟ್ ಕಡಿಮೆ ಮಾಡಿ. ಬ್ಯಾಲೆನ್ಸ್ ಇರಲಿ ರಿಲೇಷನ್ಶಿಪ್ಪಲ್ಲಿ. ಇವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಅವರ ತಪ್ಪೇನೇ ಮಾಡಿದರೂ ಕೂಡ ಅದು ಅವರಿಗೆ ಅರ್ಥ ಆಗಿದೆ. ಮಿಸ್ಟೇಕ್ನ ಅರ್ಥ ಆಗಿದೆ. ಆ ಎನರ್ಜಿ ಕಾಣಿಸ್ತಾ ಇದೆ. ದೇ ರಿಯಲೈಸ್ಡ್ ಯುವರ್ ವ್ಯಾಲ್ಯೂ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ದೇ ಆರ್ ಕಮಿಂಗ್ ಬ್ಯಾಕ್. ನಿಮ್ಮ ಲೈಫ್ನಲ್ಲಿ ಮತ್ತೆ ಬರ್ತಾ ಇರುವ ಎನರ್ಜಿ ಕಾಣಿಸ್ತಾ ಇದೆ. ಈಗಾಗಲೇ ಕೆಲವರು ನಿಮ್ಮ ಈ ರಿಲೇಷನ್ಶಿಪ್ಪಲ್ಲಿ ಕೆಲವರಿಗೆ ಮೆಸೇಜ್ ಅಥವಾ ಕಾಲ್ ಬಂದಿರ್ಬೋದು. ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ನಲ್ಲಿ ಬಂದಿರುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಸ್ಟೋರಿ, ನಿಮ್ಮ ರಿಲೇಷನ್ಶಿಪ್ ಸ್ಟೋರಿ ನಾಟ್ ಓವರ್ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ವ್ಯಕ್ತಿ. ಇವರ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ಗಳಿದೆ ನಿಮ್ಮ ಬಗ್ಗೆ. ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ ರೀತಿ ಎನರ್ಜಿ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ನಿಮಗೆ ಅಡ್ವೈಸ್ ಏನು ಅಂದರೆ ನಿಮ್ಮ ಹಾರ್ಟ್ ಮಾತನ್ನು ಲಿಸನ್ ಮಾಡಿ. ಅಂದರೆ ಮೈಂಡ್, ಹಾರ್ಟ್ ಎರಡೂ ಒಂದೊಂದು ಹೇಳ್ತಾ ಇರುತ್ತೆ. ಮೈಂಡ್ ಯಾವಾಗಲೂ ಡೌಟ್ ಕೊಡ್ತಾ ಇರುತ್ತೆ. ಬಟ್ ಹಾರ್ಟ್ ಏನು ಹೇಳುತ್ತೆ ಅದನ್ನು ನೀವು ಕೇಳಿ. ಹಾರ್ಟ್ ಯಾವತ್ತೂ ನಿಮಗೆ ಮೋಸ ಮಾಡೋದಿಲ್ಲ. ಅಲ್ಲಿ ಸರಿ ಇದೆಯೋ ತಪ್ಪಿದೆಯೋ ಅಂತ ನಿಮಗೆ ಅದು ಗೈಡ್ ಮಾಡುತ್ತೆ. ಹಾರ್ಟ್ ಮತ್ತು ಮೈಂಡ್ ಬ್ಯಾಲೆನ್ಸ್ ಮಾಡಿ. ರಿಲೇಷನ್ಶಿಪ್ ಅಂದರೆ ಲವ್ ಮಾತ್ರ ಅಲ್ಲ, ರೆಸ್ಪೆಕ್ಟ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ನೀವು ಎಷ್ಟು ಲವ್ ಕೊಟ್ಟರೂ ನಿಮ್ಮ ರೆಸ್ಪೆಕ್ಟನ್ನು ನೀವು ಕಳ್ಕೊಂಡ್ರೆ ರಿಲೇಷನ್ಶಿಪ್ ಹೆಲ್ತಿ ಆಗೋದಿಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನಿಮ್ಮ ವ್ಯಾಲ್ಯೂ ಗೊತ್ತಿರೋದು. ಯಾರಿಗಾಗಿಯೂ ಕೂಡ ನಿಮ್ಮ ಡಿಗ್ನಿಟಿ ಬಿಡೋದಲ್ಲ. ನಿಮ್ಮ ಫೀಲಿಂಗ್ಸ್ ಇಗ್ನೋರ್ ಮಾಡಬಾರ್ದು. ಎಕ್ಸಾಂಪಲ್, ಅವರು ಇಗ್ನೋರ್ ಮಾಡ್ತಾ ಇದ್ದರೆ ನೀವು ಬೆಗ್ಗಿಂಗ್ ಮಾಡಬೇಡಿ. ಮತ್ತೆ ಮತ್ತೆ ಚೇಸ್ ಮಾಡಬೇಡಿ. ನಾನು ಡಿಸರ್ವ್ ಮಾಡೋ ರೆಸ್ಪೆಕ್ಟ್ ಬೇಕು ಅಂತ ನೀವು ನಿಮ್ಮ ಮನಸ್ಸಿಗೆ ಹೇಳ್ಕೊಳ್ಬೇಕು. ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಅನ್ನೋದು ಕ್ಲಿಯರ್ ಆಗಿರಬೇಕು. 90% ಪ್ರಾಬ್ಲಮ್ಸ್ ರಿಲೇಷನ್ಶಿಪ್ಪಲ್ಲಿ ಕಮ್ಯುನಿಕೇಷನ್ ಇಶ್ಯೂಯಿಂದ ಬಂದುಬಿಡುತ್ತೆ. ಮಾತಾಡಲಿಲ್ಲ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಟೋಮೆಟಿಕಲಿ ಬಂದುಬಿಡುತ್ತೆ. ಕ್ಲಿಯರ್ ಕಮ್ಯುನಿಕೇಷನ್ ಅಂದರೆ ನೀವು ಫೀಲ್ ಮಾಡ್ತಿರೋದು ಡೈರೆಕ್ಟಾಗಿ ಹೇಳಬೇಕು. ನೀವು ಗೆಸ್ ಮಾಡಬೇಡಿ, ಅಸ್ಯೂಮ್ ಮಾಡಬೇಡಿ. ಅಂದರೆ ಅವರು ಇಗ್ನೋರ್ ಮಾಡ್ತಾರಾ, ರಿಪ್ಲೈ ಕೊಡಲ್ವಾ, ಈ ರೀತಿ ನೀವು ಡೌಟ್ ಪಡಬೇಡಿ. ಕ್ಲಿಯರಾಗಿ ಮಾತುಕತೆ ಇಟ್ಕೊಳ್ಳಿ. ಇಬ್ಬರೂ ಕೂಡ ಕ್ಲಿಯರಾಗಿ ಮಾತುಕತೆ ಇಟ್ಕೋಬೇಕು. ತುಂಬ ಜನರು ಏನು ಮಾಡ್ತಾರೆ ಅಂದರೆ ಹರ್ಟ್ ಆಗಿದ್ರು ಕೂಡ ಓಕೆ ಅಂತ ಶೋ ಮಾಡ್ಕೊಳ್ತಾರೆ. ಅಂದರೆ ಸಪ್ರೆಷನ್ ಫೀಲಿಂಗ್ಸ್. ನಿಮಗೆ ಹರ್ಟ್ ಆಗಿರುತ್ತೆ, ಬಟ್ ನೀವು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಆ ವ್ಯಕ್ತಿಗಾಗಿ. ಪ್ರಾಬ್ಲಮ್ಸ್ ಏನಂದರೆ ಸಪ್ರೆಸ್ ಮಾಡಿದ್ರೆ ಫೀಲಿಂಗ್ಸ್ನ ಅದು ಸ್ವಲ್ಪ ದಿನಗಳಾದಮೇಲೆ ಅಥವಾ ಫ್ಯೂಚರಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ.
ಹಾಗಾಗಿ ಜಾಸ್ತಿ ಫೈಟ್ಸ್ ಆಗುತ್ತೆ, ಎಮೋಷ್ನಲ್ ಬ್ರೇಕ್ ಡೌನ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ ಫೀಲ್ ಏನೇ ಇದ್ದರೂ ಅದನ್ನು ಹೇಳ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡಿ. ಸಪ್ರೆಷನ್ ಅನ್ನೋದು ಸ್ಲೋ ಪಾಯ್ಸನ್. ಅವ್ರು ಮೊದಲು ಹೇಳಿ, ನಾನು ಯಾಕೆ ನನ್ನ ಫೀಲಿಂಗ್ಸನ್ನು ಹೇಳ್ಕೋಬೇಕು? ಈ ಈಗೋ ಗೇಮ್ಸ್ ಏನಿದೆ ರಿಲೇಷನ್ಶಿಪ್ನ ಹಾಳು ಮಾಡಿಬಿಡುತ್ತೆ. ನೀವು ಲವ್ ಮಾಡ್ತಾಯಿದ್ರೆ, ಕೇರ್ ಮಾಡ್ತಾಯಿದ್ರೆ ಅದನ್ನು ಡೈರೆಕ್ಟಾಗಿ ಹೇಳಿ. ಯಾಕೆಂದರೆ ಅನ್ಎಕ್ಸ್ಪ್ರೆಸ್ಡ್ ಲವ್ ಏನಿದೆ ಅದು ರಿಗ್ರೆಟ್ ಆಗಿಬಿಡುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದರೆ ಅದು ಏನಿದೆ ಅದನ್ನು ನೀವು ಹೇಳ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್ ಸೇವ್ ಆಗಿಬಿಡುತ್ತೆ. ಅಂದರೆ ಆ ವ್ಯಕ್ತಿ ಜೆನ್ಯೂನ್ ಆಗಿದ್ದರೆ. ಒನ್ ಸೈಡೆಡ್ ಕಮ್ಯುನಿಕೇಷನ್ ವರ್ಕ್ ಆಗೋದಿಲ್ಲ. ಇಬ್ಬರು ಓಪನ್ ಆಗಿ ಮಾತಾಡ್ಕೋಬೇಕು, ಹಾನೆಸ್ಟ್ ಆಗಿರಬೇಕು. ಇಲ್ಲದೇ ಇದ್ದರೆ ಒಬ್ಬರಿಗೆ ಕ್ಲಾರಿಟಿ ಇರುತ್ತೆ, ಇನ್ನೊಬ್ಬರಿಗೆ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ರಿಲೇಷನ್ಶಿಪ್ ಅನ್ನೋದು ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಹೆಲ್ತಿ ರಿಲೇಷನ್ಶಿಪ್ ಅಂದರೆ ಇಬ್ಬರು ಈಕ್ವಲಿ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಜೆನ್ಯೂನ್ ಆಗಿರುವ ರಿಲೇಷನ್ಶಿಪ್ಪಲ್ಲಿ ಡೌಟ್ ಯಾಕೆ ಬರುತ್ತೆ? ಟ್ರಸ್ಟ್ ಇಶ್ಯೂ, ಪಾಸ್ಟ್ ಹರ್ಟ್, ಓವರ್ ಥಿಂಕಿಂಗ್ ಇದೆಲ್ಲ ಇಟ್ಕೋಬಾರ್ದು. ಅಂದರೆ ಇಬ್ಬರು ಕೂಡ ಪ್ರೂಫ್ ಇಲ್ಲದೆ ಡೌಟ್ ಮಾಡಬಾರ್ದು, ಓಪನ್ ಆಗಿ ಹೇಳ್ಕೋಬೇಕು. ನಿಮಗೆ ಕನ್ಫ್ಯೂಷನ್ ಇದ್ದರೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇದರಿಂದ ಟ್ರಸ್ಟ್ ಬಿಲ್ಡ್ ಆಗುತ್ತೆ 100%. ಬ್ಯಾಲೆನ್ಸ್ ಇರೋದು ತುಂಬ ಮುಖ್ಯ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದರೆ ಒಬ್ಬರು ಮಾತ್ರ ಎಫರ್ಟ್ ಹಾಕ್ತಾರೆ ಅಂದರೆ ಇನ್ನೊಬ್ಬ ರಿಲ್ಯಾಕ್ಸ್ ಆಗಿರ್ತಾರೆ. ಇದು ಅನ್ಹೆಲ್ತಿ. ಬ್ಯಾಲೆನ್ಸ್ ಅಂದರೆ ಇಬ್ಬರು ಎಫರ್ಟ್ ಹಾಕಬೇಕು, ಇಬ್ಬರು ರೆಸ್ಪೆಕ್ಟ್ ಕೊಡಬೇಕು, ಇಬ್ಬರು ಕೂಡ ಕೇರ್ ಕೊಡಬೇಕು. ಗಿವ್ ಟೇಕ್ ಈಕ್ವಲ್ ಆಗಿರಬೇಕು. ಆಗ ಮಾತ್ರ ರಿಲೇಷನ್ಶಿಪ್ ಬ್ಯೂಟಿಫುಲ್ಲಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ನಿಮ್ಮ ಹಾರ್ಟ್ನ ಲಿಸನ್ ಮಾಡಿ, ಬಟ್ ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ. ಕ್ಲಿಯರ್ ಕಮ್ಯುನಿಕೇಷನ್ ಅನ್ನೋದು ಇರಲಿ. ಫೀಲಿಂಗ್ಸ್ನ ಹೈಡ್ ಮಾಡ್ಕೋಬೇಡಿ. ಡೌಟ್ಸ್ನ ಕಡಿಮೆ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಲವ್ ಸ್ಟ್ರಾಂಗ್ ಆಗಿರಬೇಕು, ಬಟ್ ಸೆಲ್ಫ್ ರೆಸ್ಪೆಕ್ಟ್ ಇನ್ನೂ ಸ್ಟ್ರಾಂಗ್ ಆಗಿರಬೇಕು. ಕಮ್ಯುನಿಕೇಷನ್ ಕ್ಲಿಯರ್ ಆಗಿದ್ದರೆ ರಿಲೇಷನ್ಶಿಪ್ ಹೀಲ್ ಆಗುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.